ಕಾಡಿನ ಕತೆ ಹೇಳ್ತೀನಿ. ಆ ವೀರನ ಕತೆ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳ್ತಿರೋದು ವೀರನ ಕತೆ. ಭಾರತ ಕಂಡ ಶ್ರೇಷ್ಠ ಆಟಗಾರ ಸಿಡಿಲಿನ ಮರಿ ವಿರಾಟ್ ಕೊಹ್ಲಿ. ಈತ ಬ್ಯಾಟಿಂಗಿಗೆ ಬಂದರೆ ಎದುರಾಳಿ ಯಾವುದೇ ತಂಡ ಇರಲಿ ಸಿಂಹದಂತೆ ಸಿಕ್ಸರ್ ಬೌಂಡರಿ ಸಿಡಿಸಿ ಬೆವರಿಳಿಸುತ್ತಾರೆ. ಅವರಿರುವವರೆಗೂ ಕೂಡ ಅವರದೇ ಆರ್ಭಟ. ತಂಡದ ಗೆಲುವಿಗೋಸ್ಕರ ಕೊನೆ ತನಕ ಹೋರಾಟ ನಡೆಸುವ ಅಗ್ರೆಸಿವ್ ಆಟಗಾರ. ಇಂತಹ ಆಟಗಾರನ ಜೀವನ ಚರಿತ್ರೆಯನ್ನೊಮ್ಮೆ ನೋಡಿ ಬರೋಣ ಬನ್ನಿ. ಈ ವಿಡಿಯೋ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಿಂಗ್ ಕೊಹ್ಲಿ ಅಂತಾನೆ ಪ್ರಸಿದ್ಧನಾದ ಈತ ಹುಟ್ಟಿದ್ದು ಭಾರತದ ರಾಜಧಾನಿಯಾದ ನವದೆಹಲಿಯಲ್ಲಿ ನವೆಂಬರ್ 5, 1988ರಲ್ಲಿ ಈತ ಜನಿಸುತ್ತಾನೆ. ಈತನ ತಂದೆ ಪ್ರೇಮ್ ಕೊಹ್ಲಿ ಹಾಗೂ ತಾಯಿ ಸರೋಜ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರಿಗೆ ಚಿಕ್ಕಂದಿನಿಂದಲೂ ಕೂಡ ಕ್ರಿಕೆಟ್ ಅಂದರೆ ಎಲ್ಲಿಲ್ಲದಷ್ಟು ಉತ್ಸಾಹ. ತನ್ನ 3ನೇ ವಯಸ್ಸಿನಿಂದಲೇ ತಂದೆಯ ಜೊತೆಗೆ ಕ್ರಿಕೆಟ್ ಆಡುತ್ತಿರ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಅವರು ಆಡಿದ್ದೆಲ್ಲ ದಾಖಲೆಯೇ. ಇವರ ಆಟದ ಮೇಲಿನ ಆಸಕ್ತಿಯನ್ನು ನೋಡಿದ ತಂದೆ ಪ್ರೇಮ್ ಕೊಹ್ಲಿ ಅವರು ಕೊಹ್ಲಿಯನ್ನು ದೆಹಲಿಯ ಒಂದು ಅಕಾಡೆಮಿಯಲ್ಲಿ ತರಬೇತಿಗೆ ಸೇರಿಸುತ್ತಾರೆ. ನಂತರ ಕೊಹ್ಲಿ ರಾಜ್ಕುಮಾರ್ ಶರ್ಮಾ ಎಂಬ ಕೋಚ್ ಹತ್ತಿರ ಕ್ರಿಕೆಟನ್ನು ಕಲಿಯುತ್ತಾರೆ. ಇದೇ ಸಂದರ್ಭದಲ್ಲಿ ಕೊಹ್ಲಿ ಅನೇಕ ಸಣ್ಣ ಅಕಾಡೆಮಿಗಳ ಪರವಾಗಿ ಕ್ರಿಕೆಟ್ ಆಡುತ್ತಾರೆ. ಅವರ ಪ್ರಾಕ್ಟೀಸ್ ಮತ್ತು ಡೆಡಿಕೇಶನ್ ಫಲವಾಗಿ 2002ರಲ್ಲಿ ಕೊಹ್ಲಿಯವರು ಅಂಡರ್-15 ತಂಡಕ್ಕೆ ಮತ್ತು 2004ರಲ್ಲಿ ಅಂಡರ್-17 ತಂಡಕ್ಕೆ ಆಯ್ಕೆಯಾಗುತ್ತಾರೆ. ಬರೀ ಆಟದ ಮೇಲೆ ಆಸಕ್ತಿ ಹೊಂದಿದ್ದ ಈತ ಓದಿದ್ದು ಬರೀ 12ನೇ ತರಗತಿ. ಸಂಪೂರ್ಣವಾಗಿ ಕ್ರಿಕೆಟ್ ಮೇಲೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. 2006 ಡಿಸೆಂಬರ್ 17ರಲ್ಲಿ ರಣಜಿ ಟ್ರೋಫಿ ಪಂದ್ಯದಲ್ಲಿ ದೆಹಲಿ ಹಾಗೂ ಕರ್ನಾಟಕ ತಂಡಗಳು ಸೆಣಸುತ್ತಿದ್ದಾಗ ದೆಹಲಿ ತಂಡ ಸೋಲಿನ ಹಾದಿಯಲ್ಲಿತ್ತು. ಆಗ ಕ್ರೀಸ್ಗೆ ಬಂದ ವಿರಾಟ್ ಆಡುತ್ತಿರುತ್ತಾನೆ. ಮರುದಿನ ಬೆಳಗ್ಗೆ ತನ್ನ ತಂದೆ ಸತ್ತರೆಂದು ಗೊತ್ತಿದ್ದು ಕೂಡ ತಾನು ಆಡದಿದ್ದರೆ ತಂಡ ಸೋಲುತ್ತದೆ ಎಂದು ಮರಳಿ ಕ್ರೀಸ್ಗೆ ಬಂದು ದೆಹಲಿ ತಂಡದ ಗೆಲ್ಲುವ ಹಾಗೆ ಮಾಡಿ ನಂತರ ತನ್ನ ತಂದೆಯ ಅಂತ್ಯಕ್ರಿಯೆಗೆ ಹೋಗುತ್ತಾರೆ. ಈ ಒಂದು ಘಟನೆಯೇ ಸಾಕು ಕೊಹ್ಲಿ ಹಠ, ಮನೋಧೈರ್ಯ, ಅಗ್ರೆಸಿವ್ ಹೊಂದಿದ ಆಟಗಾರ ಎಂದು ಗೊತ್ತಾಗುತ್ತದೆ. ಈ ಘಟನೆಯಿಂದಾಗಿ ಕೊಹ್ಲಿ ಇಡೀ ಭಾರತದ ಮನೆ ಮಾತಾದರು. 2008ರಲ್ಲಿ ಭಾರತದ ಅಂಡರ್-19 ತಂಡಕ್ಕೆ ವಿರಾಟ್ ಕೊಹ್ಲಿ ನಾಯಕನಾಗಿ ಆಯ್ಕೆಯಾಗುತ್ತಾರೆ. ಆ ವರ್ಷ ಮಲೇಷ್ಯಾದಲ್ಲಿ ನಡೆದ ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ತಂಡವು ಗೆಲ್ಲುವಂತೆ ಮಾಡುತ್ತಾರೆ. ಅಲ್ಲಿಂದ ಇವರ ಜೀವನವೇ ಬದಲಾಗುತ್ತದೆ. ನಂತರ 2008ರಲ್ಲೇ ಭಾರತ ತಂಡಕ್ಕೆ ಆಯ್ಕೆಯಾಗುತ್ತಾರೆ ಹಾಗೂ ತಮ್ಮ ಎಷ್ಟೋ ದಿನದ ಕನಸನ್ನು ನನಸು ಮಾಡಿಕೊಳ್ಳುತ್ತಾರೆ. ಅದೇ ವರ್ಷ IPL ಟೂರ್ನಿ ಆರಂಭವಾಗುತ್ತದೆ. ಆಗ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವಿರಾಟ್ ಕೊಹ್ಲಿ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುತ್ತದೆ. ಅಂದಿನಿಂದ ವಿರಾಟ್ ಕೊಹ್ಲಿ ಕರ್ನಾಟಕದ ಮನೆ ಮಗನಾಗಿ ಬೆಳೆಯುತ್ತಾರೆ. ಎಷ್ಟೇ ದೊಡ್ಡ ಆಫರ್ಗಳು ಬಂದರೂ ಕೂಡ ಕೊಹ್ಲಿ ಅವರು RCB ತಂಡವನ್ನು ಬಿಟ್ಟು ಹೊರ ಹೋಗಿಲ್ಲ. ಇದು ಅವರ RCB ಮೇಲಿನ ಪ್ರೀತಿಯನ್ನು ತೋರಿಸಿಕೊಡುತ್ತದೆ. ಇವರು ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನು 2008ರಲ್ಲಿ ಶ್ರೀಲಂಕಾದ ಎದುರು ಆಡುತ್ತಾರೆ ಹಾಗೂ 2009ರಲ್ಲಿ ತಮ್ಮ ಮೊದಲ ಸೆಂಚುರಿಯನ್ನು ಕೂಡ ಶ್ರೀಲಂಕಾದ ಎದುರೇ ಹೊಡೆಯುತ್ತಾರೆ. ನಂತರ ಭಾರತ ತಂಡದಲ್ಲಿ ಮಿಂಚುತ್ತಾ 2011ರಲ್ಲಿ ಭಾರತದಲ್ಲಿ ನಡೆದ ವಿಶ್ವಕಪ್ಗೆ ಸೆಲೆಕ್ಟ್ ಆಗ್ತಾರೆ. ವಿಶ್ವಕಪ್ನ ಮೊದಲ ಪಂದ್ಯದಲ್ಲೇ ಸೆಂಚುರಿಯನ್ನು ಬಾರಿಸಿ ವರ್ಲ್ಡ್ ಕಪ್ ಮೊದಲ ಪಂದ್ಯದಲ್ಲೇ ಸೆಂಚುರಿ ಬಾರಿಸಿದ ಭಾರತದ ಮೊದಲ ಆಟಗಾರನಾಗಿ ದಾಖಲೆ ಬಾರಿಸುತ್ತಾರೆ. ಹಾಗೂ ಟೂರ್ನಿ ಉದ್ದಕ್ಕೂ ಶ್ರೇಷ್ಠ ನಿರ್ವಹಣೆಯನ್ನು ತೋರಿ ಫೈನಲ್ನಲ್ಲಿ ಕೂಡ 83 ರನ್ ಗಳಿಸಿ ತಂಡದ ಜಯಕ್ಕೆ ಪ್ರಮುಖ ಕಾರಣವಾಗಿದ್ದರು. ಆ ವರ್ಷ ಭಾರತ ತಂಡ ವರ್ಲ್ಡ್ ಕಪ್ಪನ್ನು ಗೆದ್ದಿತ್ತು. ಕೊಹ್ಲಿ 2011ರಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ತಮ್ಮ ಮೊದಲ ಟೆಸ್ಟ್ ಪಂದ್ಯವನ್ನು ಆಡುತ್ತಾರೆ. ಅದರಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡನ್ನು ಕೂಡ ಪಡೆಯುತ್ತಾರೆ. ನಂತರ ಕೊಹ್ಲಿ 2012ರಲ್ಲಿ ಭಾರತ ತಂಡದ ಉಪನಾಯಕನಾಗಿ ಆಯ್ಕೆಯಾಗುತ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಯನ್ನು ಹೊತ್ತ ವಿರಾಟ್ ಕೊಹ್ಲಿ ಆಯ್ಕೆಗಾರರ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತಾರೆ. ಇನ್ನು 2013ರಲ್ಲಿ ICCಯ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ತಂಡ ಕಪ್ ಗೆಲ್ಲಲು ಕೊಹ್ಲಿಯೇ ಪ್ರಮುಖ ಕಾರಣವಾಗಿದ್ದರು. ಆ ಟೂರ್ನಿ ಉದ್ದಕ್ಕೂ ಕೂಡ ಕೊಹ್ಲಿ ತಮ್ಮ ಶ್ರೇಷ್ಠ ನಿರ್ವಹಣೆಯನ್ನು ತೋರಿದ್ದರು. ಇವರು ಮೊದಲು ನಾಯಕನಾಗಿ ಆಡಿದ ತಂಡ ವೆಸ್ಟ್ ಇಂಡೀಸ್ ಹಾಗೂ ಆ ತಂಡದ ವಿರುದ್ಧ ಸರಣಿಯನ್ನು ಗೆಲ್ಲಿಸಿಕೊಡುತ್ತಾರೆ. ಇನ್ನು 2014ರ T20 ವರ್ಲ್ಡ್ ಕಪ್ನಲ್ಲೂ ಕೂಡ ಮ್ಯಾನ್ ಆಫ್ ದ ಟೂರ್ನಿ ಅವಾರ್ಡನ್ನು ಕೊಹ್ಲಿ ಪಡೆಯುತ್ತಾರೆ.
2014ರ ಆಸ್ಟ್ರೇಲಿಯಾ ಟೂರ್ನಲ್ಲಿ ಧೋನಿಯವರು ಸಡನ್ ಆಗಿ ಟೆಸ್ಟ್ ತಂಡದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. ಆಗ ಕಿಂಗ್ ಕೊಹ್ಲಿಯೇ ಭಾರತ ತಂಡದ ನಾಯಕರಾಗಿ ಭಾರತ ತಂಡದ ಸಾರಥ್ಯವನ್ನು ವಹಿಸಿಕೊಳ್ಳುತ್ತಾರೆ. ಅದೇ ರೀತಿ 2017ರಲ್ಲಿ ಕೂಲ್ ಕ್ಯಾಪ್ಟನ್ ಖ್ಯಾತಿಯ ಧೋನಿಯವರು T20 ಹಾಗೂ ಒನ್ಡೇ ತಂಡದ ಕ್ಯಾಪ್ಟನ್ ಸ್ಥಾನದಿಂದ ಸರಿಯುತ್ತಾರೆ. ನಂತರ ಕೊಹ್ಲಿ ಭಾರತ ಕ್ರಿಕೆಟ್ನ 3 ಮಾದರಿಗಳಲ್ಲಿ ನಾಯಕನಾಗಿ ಆಯ್ಕೆಯಾಗುತ್ತಾರೆ. ತಮ್ಮ ಸುದೀರ್ಘ 15 ವರ್ಷಗಳ ಜರ್ನಿಯಲ್ಲಿ ಕೊಹ್ಲಿ ಮಾಡಿರುವ ದಾಖಲೆಗಳು, ಮೈಲುಗಲ್ಲುಗಳು, ಸಾಧನೆಗಳು ಲೆಕ್ಕವಿಲ್ಲದಷ್ಟಿವೆ. ಕ್ರಿಕೆಟ್ ಜಗತ್ತಿನಲ್ಲಿ ನಂಬರ್ 1 ಬಾದ್ಶಾ ಆಗಿ ಮೆರೆಯುತ್ತಿದ್ದಾರೆ. ನಾಯಕನಾಗಿ ಸೋಲಿಗಿಂತ ಗೆಲುವನ್ನೇ ಹೆಚ್ಚಿಗೆ ಕಂಡಿರುವ ಕೊಹ್ಲಿ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಬ್ಯಾಟಿಂಗ್ ಮಾಡುವ ಪರಿಣಿತಿಯನ್ನು ಹೊಂದಿದ್ದಾರೆ ಹಾಗೂ ಎಷ್ಟೇ ದೊಡ್ಡ ಸವಾಲುಗಳಿದ್ದರೂ ಕೂಡ ಅದನ್ನು ಮೀರಿಸಿ ಬ್ಯಾಟ್ ಬೀಸುತ್ತಾರೆ. ಹೀಗಾಗಿ ಕೊಹ್ಲಿ ಅವರನ್ನು ರನ್ ಮಷಿನ್ ಅಂತ ಕರೆಯುತ್ತಾರೆ. ತನ್ನ ಕೈಗೆ ಬ್ಯಾಟ್ ಸಿಕ್ಕರೆ ಸಾಕು, ಬೌಲರ್ಗಳಿಗೆ ಯಾವುದೇ ರೀತಿಯ ಕರುಣೆಯನ್ನು ತೋರಿಸದೆ ಹಿಗ್ಗಾಮುಗ್ಗಾ ಥಳಿಸುತ್ತಾರೆ. ರೆಕಾರ್ಡ್ ಮೇಲೆ ರೆಕಾರ್ಡ್ ಬರೆಯೋದು ಹಾಗೂ ಹಿಂದಿನ ರೆಕಾರ್ಡನ್ನು ಪುಡಿ ಮಾಡೋದು ಕೊಹ್ಲಿಗೆ ಅಭ್ಯಾಸವಾಗಿದೆ. ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಒಂದಿಲ್ಲೊಂದು ದಾಖಲೆಗಳನ್ನು ಬರೆಯುತ್ತಿರುತ್ತಾರೆ. ಕಿಂಗ್ ಕೊಹ್ಲಿಯವರು ಏಕದಿನ ಮಾದರಿಯಲ್ಲಿ ಇದುವರೆಗೂ 43 ಶತಕಗಳನ್ನು ಸಿಡಿಸಿದ್ದಾರೆ. ಇದರಲ್ಲಿ 23 ಶತಕಗಳು ಬರೀ ಚೇಸ್ ಮಾಡುವುದರಲ್ಲೇ ಬಂದಿವೆ. ಅದಕ್ಕಾಗಿ ಕಿಂಗ್ ಕೊಹ್ಲಿಯವರನ್ನು ಚೇಸ್ ಮಾಸ್ಟರ್ ಅಂತಲೇ ಕರೆಯುತ್ತಾರೆ. ಜಗತ್ತಿನ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಚೇಸ್ ಮಾಡುವುದರಲ್ಲಿ ಇಷ್ಟೊಂದು ಶತಕಗಳನ್ನು ಗಳಿಸಿಲ್ಲ. ಏಕದಿನ ಮಾದರಿಯಲ್ಲಿ ಅತಿ ವೇಗವಾಗಿ 12,000 ರನ್ ಗಳಿಸಿದ ಕೀರ್ತಿ ನಮ್ಮ ಕೊಹ್ಲಿಗೆ ಸಲ್ಲುತ್ತದೆ. ಹೀಗೆ ನೂರಾರು ದಾಖಲೆಗಳನ್ನು ಇವರು ಮಾಡಿದ್ದಾರೆ. ಇನ್ನು ಇವರ ಸಂಭಾವನೆಯಂತೂ ಹೇಳಲಾಗದು, ಅಷ್ಟು ದುಡ್ಡನ್ನು ಕೊಹ್ಲಿ ಗಳಿಸುತ್ತಾರೆ. BCCIನ A+ ದರ್ಜೆಯ ಆಟಗಾರನಾಗಿ ಕೊಹ್ಲಿ ಇದ್ದಾರೆ. ಪ್ರತಿಯೊಂದು T20, ಟೆಸ್ಟ್, ಒನ್ಡೇ ಪಂದ್ಯಕ್ಕೆ ಲಕ್ಷ ಹಣವನ್ನು ಗಳಿಸುತ್ತಾರೆ. ಅದೇ ರೀತಿ $1 ಮಿಲಿಯನ್ ಬೇಬಿ ಎಂದು ಪ್ರಸಿದ್ಧವಾದ IPLನಲ್ಲಿ ಕೊಹ್ಲಿ ಬರೋಬ್ಬರಿ 15 ಕೋಟಿಯನ್ನು ಗಳಿಸುತ್ತಾರೆ. ಒಂದು ಜಾಹೀರಾತಿಗೆ 12 ರಿಂದ 15 ಕೋಟಿಯನ್ನು ಕೊಹ್ಲಿ ತೆಗೆದುಕೊಳ್ಳುತ್ತಾರೆ. ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಕೊಹ್ಲಿ 8 ಕೋಟಿ ರೂಪಾಯಿಯನ್ನು ತೆಗೆದುಕೊಳ್ಳುತ್ತಾರೆ. ಇವರ ಒಟ್ಟು ಆಸ್ತಿ ಸುಮಾರು 900 ಕೋಟಿ. ಕೊಹ್ಲಿಯವರು ಭಾರತದ ಅತ್ಯಂತ ಶ್ರೀಮಂತ ಕ್ರೀಡಾಪಟುವಾಗಿದ್ದಾರೆ. ಸಾಧಿಸುವ ಛಲ ಹೊಂದಿದ್ದರೆ ಏನೆಲ್ಲ ಸಾಧಿಸಬಹುದು ಎಂಬುದಕ್ಕೆ ಕಿಂಗ್ ಕೊಹ್ಲಿಯೇ ಸಾಕ್ಷಿ. ಎಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ತನ್ನ ಹಿಂದಿನ ಜೀವನವನ್ನು ಮರೆಯದಂತಹ ಗುಣ ಕೊಹ್ಲಿಯವರದ್ದು. 1000 ಕಾಲಕ್ಕೂ ಈತನ ಹೆಸರು ಶಾಶ್ವತ. ಕ್ರಿಕೆಟ್ನ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರ ಹಾದಿಯಲ್ಲೇ ಕೊಹ್ಲಿ ಸಾಗುತ್ತಿದ್ದಾರೆ. ಇದು ನಿಮ್ಮೆಲ್ಲರ ನೆಚ್ಚಿನ ಕಿಂಗ್ ಕೊಹ್ಲಿಯ ಕತೆ. ಈ ವಿಡಿಯೋ ಇಷ್ಟವಾಗಿದ್ದರೆ